ನ್ಯಾಯಾಲಯಗಳಲ್ಲಿ ವರ್ಷಗಟ್ಟಲೆ ಬಾಕಿ ಉಳಿಯುವ ಪ್ರಕರಣಗಳನ್ನು ಶೀಘ್ರವಾಗಿ ಹಾಗೂ ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ರಾಷ್ಟ್ರೀಯ ಲೋಕ ಅದಾಲತ್ ಮಹತ್ವದ ವೇದಿಕೆಯಾಗಿದೆ. ಈ ಕುರಿತು ಚಳ್ಳಕೆರೆ ನಗರದ ನ್ಯಾಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಸುಧೀನ್ ಕುಮಾರ್ ಡಿಜೆ, ಸೆಪ್ಟೆಂಬರ್ 19, 2026 ರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶ ಲೋಕ ಅದಾಲತ್ನಲ್ಲಿ ದೊರೆಯಲಿದೆ. ಇದರಿಂದ ಸಮಯ, ಹಣ ಹಾಗೂ ಅನಾವಶ್ಯಕ ಮಾನಸಿಕ ಒತ್ತಡವನ್ನು ತಪ್ಪಿಸಿಕೊಳ್ಳಬಹುದು ಎಂದು ಅವರು ತಿಳಿಸಿದರು. ಜನತಾ ನ್ಯಾಯಾಲಯ ಎಂದೇ ಕರೆಯಲ್ಪಡುವ ಲೋಕ ಅದಾಲತ್ನಲ್ಲಿ ಪ್ರಕರಣ ಇತ್ಯರ್ಥವಾದ ಬಳಿಕ ತೀರ್ಪು ಅಂತಿಮವಾಗಿರುತ್ತದೆ. ಆದ್ದರಿಂದ ಸಾರ್ವಜನಿಕರು ತಮ್ಮ ಬಾಕಿ ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಂಡು ಶಾಂತಿ, ಸೌಹಾರ್ದತೆ ಹಾಗೂ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ನ್ಯಾಯಾಧೀಶರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಎಚ್.ಆರ್. ಹೇಮಾ, ಅಪ್ಪರ್ ಸಿವಿಲ್ ನ್ಯಾಯಾಧೀಶರಾದ ಸಂಘಮಿತ್ರ ಹಾಗೂ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಜೆ. ಅಶ್ವಥ್ ನಾಯಕ್ ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 19 ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಿ ಎಂಬುದು ನ್ಯಾಯಾಂಗ ಇಲಾಖೆಯ ಸಂದೇಶವಾಗಿದೆ. ಇದು ಜನಧ್ವನಿ ನ್ಯೂಸ್, ಚಳ್ಳಕೆರೆ. ನ್ಯಾಯಾಲಯದಲ್ಲಿ ಒಂದು ವ್ಯಾಜ್ಯವನ್ನೇ ಹೂಡಬೇಕು ಅಂತ ಇಲ್ಲ. ಅದಕ್ಕಿಂತ ಮೊದಲು ತಮ್ಮ ಒಂದು ವಿಷಯವನ್ನು ಒಂದು ಲಿಖಿತವಾಗಿ ಸಾಮಾನ್ಯ ಸರಳ ಪುರಾವೆಯೊಂದಿಗೆ ಕೊಟ್ಟರೆ ಅದನ್ನು ನಾವು ಎದುರುದಾರರಿಗೆ ತಿಳಿಸಿ ಅವ್ರನ್ನ ಕರೆಸಿ ಅದ್ರ ಬಗ್ಗೆ ವಿಚಾರ ಮಾಡಿ ಮತ್ತು ಚರ್ಚೆ ಮಾಡಿ, ಅಥವಾ ನಮ್ಮಲ್ಲೇ ಇರುವ 3 ನ್ಯಾಯಾಲಯಗಳಲ್ಲಿ ಯಾವುದಾದ್ರೂ ನ್ಯಾಯಾಲಯಗಳಿಗೆ ಅದನ್ನು ಕಳಿಸ್ಕೊಟ್ಟು ಆ ನ್ಯಾಯಾಲಯದ ಪೀಠಾಸೀನಾಧಿಕಾರಿಯವರು ಆ ಸಂಬಂಧ ಸಂಧಾನಗಳನ್ನು ಮಾಡಿ, ಮತ್ತು ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಅಥವಾ ವಕೀಲರ ಸಂಘದಿಂದ ಇರ್ತಕ್ಕಂಥ ಹಿರಿಯ ವಕೀಲರು ಅಥವಾ ಮಧ್ಯಸ್ಥಿಕೆದಾರರು ಅಥವಾ ಪ್ಯಾನಲ್ ವಕೀಲರು ಅವರು ಸಹಾಯ ಕೂಡ ಪಡ್ಕೊಂಡು ಆ ರಾಜಿ ಸಂಧಾನವನ್ನು ಮಾಡಿಕೊಂಡು ರಾಜಿ ಸಂಧಾನದಲ್ಲಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೋದು. ಈ ರಾಜಿ ಸಂಧಾನ ಅಥವಾ ಈ ಲೋಕ ಅದಾಲತಿನ ಮಹತ್ವಪೂರ್ಣ ಉದ್ದೇಶ ಏನಂದರೆ, ಯಾರೊಬ್ಬರು ಗೆಲ್ಲುವುದು ಅಲ್ಲ, ಸೋಲುವುದು ಅಲ್ಲ, ಇಬ್ಬರೂ ಪರಸ್ಪರ ಗೆಲ್ಲುವಂಥದ್ದು, ಯಶಸ್ವಿಯಾಗುವಂಥದ್ದು, ತಮ್ಮ ಸಮಸ್ಯೆಗೆ ಸಣ್ಣ ಮಟ್ಟದಲ್ಲಿ ಸರಳವಾಗಿ ಅತಿ ಶೀಘ್ರವಾಗಿ ನ್ಯಾಯ ಪಡೆಯುವಂಥದ್ದು, ಬಗೆಹರಿಸ್ಕೊಡುವಂಥದ್ದು. ಮತ್ತು ಈ ರಾಜಿ ಸಂಧಾನಕ್ಕೆ ಅಥವಾ ಈ ಲೋಕ ಅದಾಲತ್ಗೆ ಯಾವುದೇ ಹಣದ ಖರ್ಚು ಇಲ್ಲ, ಯಾವುದೇ ಹಣ ಕೊಡಬೇಕಾಗಿಲ್ಲ, ಎಲ್ಲವೂ ಉಚಿತವಾಗಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಅಥವಾ ಹಿರಿಯ ವಕೀಲರನ್ನು ಕೂಡ ಕೇಳ್ಕೋಬೋದು. ಅವ್ರಿಗೆ ನಾವು ಈಗಾಗಲೇ ಸಭೆಯಲ್ಲಿ ಮನವಿ ಮಾಡಿದ್ದೇವೆ. ಅವರು ಕೂಡ ಎಲ್ಲ ಪಕ್ಷಗಾರರಿಗೆ ಅಥವಾ ಸಾರ್ವಜನಿಕ ವ್ಯಾಜ್ಯಗಾರರಿಗೆ ಸಹಾಯ ಮಾಡಲಿದ್ದಾರೆ. ಇದೇನೆಂದರೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗೆ ಎಲ್ಲರೂ ಏನು ಈ ಕಾನೂನಿನ ಜ್ಞಾನ ಉಳ್ಳವರು ಅವರಿಗೆ ಸಹಕಾರ ಕೊಟ್ಟು, ನೊಂದವರಿಗೆ ಮತ್ತು ಸಮಸ್ಯೆಲಿರೋರಿಗೆ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದು, ಅವರಿಗೊಂದು ತಿಳುವಳಿಕೆ ಮೂಡಿಸೋದು, ಒಂದು ಸಮಾಧಾನ ಹೇಳುವಂಥದ್ದು, ಬುದ್ಧಿವಾದ ಹೇಳಿ ಅವ್ರನ್ನ ಒಗ್ಗೂಡಿಸಿ ಸರಿ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಆ ರೀತಿ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಅವ್ರಿಗೆ ಕೂಡ ಕೇಳ್ಕೊಂಡಿದ್ವಿ. ಆ ಉದ್ದೇಶಕ್ಕೆ ಇವತ್ತು ವಕೀಲ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಇನ್ನೂ ಬೇರೆ ಸದಸ್ಯರು ಬಂದಿದ್ದಾರೆ. ಅವರನ್ನು ಸಹ ನಾವು ಒಳಗೊಂಡು ಈ ಪತ್ರಿಕಾ ಸಭೆ ಮಾಡಿದ್ದೀವಿ. ಆ ಮೂಲಕ ಎಲ್ಲ ವಕೀಲರು ಸಹ